ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರಿ ಶಿವು, ಹಾಗಾದ್ರೆ ನಾವಿನ್ನು ಹೊರಡ್ತೀವಿ. ಯಾಕಣ ಆಟೊಂದು ಅರ್ಜೆಂಟ್ ಮಾಡಿಯಾ? ಅಲ್ಲ ನೀನೇನು ನೆಂಟ್ರ ಹಂಗೆ ಹೊಂಟ್ಬಿಡೋದಕ್ಕೆ? ಮನೆಯವ್ರಾಗೆ ಒಯ್ತೀನಿ ಅಂತೀಯಲ್ಲ, ಇರೋಣ. ಇಲ್ಲ ಕಣ್ ಶಿವು, ಬಾನು ಒಬ್ಳೆ ಮನೇಲಿ ಇರ್ತಾಳಲ್ಲ, ಅದಕ್ಕೆ ಹಂಗೆ ಹೇಳ್ತಾವ್ರೆ. ಪಾಪ ಬಾನು ಅವಳು ಕರ್ಕೊಂಡು ಬರೋದಲ್ವಾ ಆಂಟಿ, ಖುಷಿ ಪಟ್ಟಿರೋಳು. ಇಲ್ಲ ಕಣಪ್ಪ, ನಾನು ನೋಡ್ಕೊಳಕ್ಕೆ ಅಂತ ಅವಳು ಮನೇಲಿ ಉಳ್ಕೊಂಡ್ಲ, ಓದ್ಕಂತ ಅವಳಲ್ಲ ಅಂತ ಅವಳನ್ ಬಿಟ್ಟು ನಾನೇ ಬಂದೆ. ಸರಿ, ನಾನು ಹೊರಡ್ತೀನಿ. ಅಯ್ಯೋ ಪಿಂಕಿ, ಇಟ್ಟೊತ್ನಾಗ ಒಬ್ಳೆ ಹೋಗ್ತೀಯಾ? ಕತ್ಲು ಬೇರೆ, ಇರು. ಪರವಾಗಿಲ್ಲ ಆಂಟಿ, ನಾನು ಮ್ಯಾನೇಜ್ ಮಾಡ್ಕೊತೀನಿ. ಏ ಬೇಡ ಬೇಡ, ನೀನು ನಮ್ಮ ಮನೆಗೆ ಎಷ್ಟು ಇರು, ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ. ಸೀನಾ, ಹೋಗಿ ಇವಳು ನಮ್ಮ ಮನೆಗೆ ಬಿಟ್ಬಿಟ್ಟು ಹಂಗೆ ನಿನ್ ಮನೆಗೆ ಬರ್ಲಾ, ನಾವು ಹೋಗಿರ್ತೀವಿ. ಪಾಪ ಹೆಣ್ಮಗ ಈ ಕತ್ಲಲ್ಲಿ ಒಬ್ಳೆ ಹೋಗ್ಬೇಕಾ? ಏನ್ ನೋಡ್ತಿದ್ಯಾ, ಹೋಗ್ ಬಾರ್ಲಾ. ಹೌದು ರೀ, ಪಾಪ ಪಿಂಕಿ, ಹೋಗಿ ಬಿಟ್ಬಿಟ್ಟು ಬನ್ನಿ, ಪರವಾಗಿಲ್ಲ. ಸರಿ ಶಿವು, ನಾವು ಹೊರಡ್ತೀವಿ. ಲೀಲಾ, ಹೊರಡೋಣ. ಸೀನಾ, ರಶ್ಮಿ ಆಮೇಲೆ ಬರ್ತಾರಂತೆ. ಬರ್ತೀವಿ. ಸರಿ ಮಾಡೋಣ. ಇಲ್ಲೇ ನಿಲ್ಸಿ. ಯಾಕೋ ಪಿಂಕಿ, ಇಲ್ಲೇನವ ಮನೆ? ಇಲ್ಲ, ಇಲ್ಲಿ ಲೆಫ್ಟ್ ತಗೊಂಡು ಒಳಗೆ ಹೋಗ್ಬೇಕು, ಅಲ್ಲಿ ಗಾಡಿ ಹೋಗಲ್ಲ, ನಾನೇ ಹೋಗ್ತೀನಿ. ಓ ಹಂಗ, ಸರಿ ಕಣವ, ಬರ್ತೀನಿ. ಪಿಂಕಿ ಏನವ? ಪಿಂಕಿ, ನಮ್ಮನೇಲಿ ಜನ ಊಟ ಎಲ್ಲ ನಿಂಗೆ ಹಿಡಿಸ್ತೋ ಇಲ್ವೋ? ಅಯ್ಯೋ ಹಾಗೇನಿಲ್ಲ, ಎಲ್ಲರೂ ಸ್ವೀಟಾಗೇ ಇದ್ರು, ನಂಗೆ ಲೈಕ್ ಆಯಿತು. ಐ ಹ್ಯಾಡ್ ಅ ಗ್ರೇಟ್ ಟೈಮ್. ನಮ್ಮನೇಲಿ ಎಲ್ಲರೂ ಗ್ರೇಟೆಯ. ಸರಿ ಶಿವಣ್ಣ, ನಾನು ಹೊರಡ್ತೀನಿ. ಪಿಂಕಿ, ಒಂದ್ ನಿಮಿಷ ಇರವ. ಹೇಳಿ ಶಿವಣ್ಣ. ನಿನ್ನ ಬಾಯಿ ತುಂಬ ಶಿವಣ್ಣ ಅಂತ ಕರೆದಿದ್ಯಾ? ಈ ಊರು ತುಂಬ ನನ್ನ ಎಲ್ಲ ಹೆಣ್ಮಕ್ಳು ಶಿವಣ್ಣ ಅಂತಾನೆ ಕರೆಯೋದು. ಈ ಅಣ್ಣ ಅಂತ ಕರೆಸ್ಕೊಳ್ಳೋದು ಬಹು ಸುಲಭ, ಆದ್ರೆ ಅಣ್ಣನಾಗಿ ಒಂದು ಜವಾಬ್ದಾರಿ ತಗೊಳ್ಳೋದೈತಲ್ಲ, ಅದು ಸುಲಭದ ಮಾತಲ್ಲ. ಇದೆಲ್ಲ ನನ್ಗೆ ಯಾಕೆ ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಐ ಮೀನ್, ಶಿವಣ್ಣ ಅಂತ ಕರೆದಿದ್ರು ಏನಾದ್ರು ಪ್ರಾಬ್ಲಮ್ ಆಯ್ತಾ? ಹಂಗಲ್ಲ ಕಣವ, ಮುಂದಕ್ಕೆ ಆಗ್ಬಾರ್ದು ಅಂತ ಆಟೆ. ಅರ್ಥ ಆಗ್ತಿಲ್ಲ. ನೋಡವ ಪಿಂಕಿ, ಈ ಮಾರಿಗುಡಿ ಶಿವಂಗೆ ಎಲ್ಲಾನು ಗೊತ್ತಿರ್ತೈತೆ, ಆದ್ರೆ ಸಮಯ ಬರಗಂಟ ಬಾಯಿ ಬಿಡೋಕ್ಕಿಲ್ಲ ಆಟೆ. ಆದ್ರೆ ಆ ಸಮಯ ಬಂದೇಟ್ಗೆ ಮುಚ್ಚಿಟ್ಟಿರೋ ಈಸ್ಯ ಬಾಯಿ ಸೀಳ್ಕೊಂಡು ಆಚೆ ಬರ್ತದೆ. ಇಂಥವ ಒಂದು ಮುಖ್ಯವಾದ ವಿಷಯ ಮಾತಾಡ್ದೈತೆ, ಮುಗಿಸ್ಕೊಂಡೇ ಹೋಗಿವಂತೆ. ನೋಡವ ಪಿಂಕಿ, ಈ ಸಕ್ಕರೆ ಇರ್ತದಲ್ಲ, ಈ ಸಕ್ಕರೆಯ ಈ ಇರುವೆಗಳೆಲ್ಲ ಹುಡಿಕೊಂಡು ಬರೋದು, ಅದ್ರ ಸುತ್ತನೇ ಮುತ್ಕೊಂಡಿರೋದು. ಸದ್ಯಕ್ಕೆ ನಮ್ಮ ಮನೆಯಾಗೆ ಸಕ್ಕರೆ ಅಂದ್ರೆ ನನ್ನ ಬಾಮೈದ ಶ್ರೀನಿವಾಸ, ಜಿನ್ಸಿನ. ಈ ಮಾರಿಗುಡಿ ಶಿವ ಮನೆಯ ರೀಸ್ಯ ಅಂತ ಬಂದಾಗ ಈ ಶಿವನ್ ಮೈ ತುಂಬ ಕಣ್ಣಾಗಿರ್ತೈತೆ. ಆ ಕಣ್ಣು ಯಾರು ಏನ್ ಮಾಡ್ತಾವ್ರೆ, ಏನ್ ನೋಡ್ತಾವ್ರೆ ಅನ್ನೋದನ್ನ ಗಮನಿಸ್ತಾ ಇರ್ತೈತೆ. ಬರೀ ನಾನ್ ಮಾತ್ರ ಅಲ್ಲ ಕಣವ, ಈ ಮನೆಯವ್ರನ್ನ ಪ್ರೀತಿಸೋ ಪ್ರತಿಯೊಬ್ಬ ಅಪ್ಪ, ಅಮ್ಮ, ಅಣ್ಣ ಅಷ್ಟೇ ಯಾಕೆ, ಪ್ರಾಣ ಸ್ನೇಹಿತನು ಇದನ್ನೇ ಮಾಡೋದು. ಯಾಕೆ ಹೇಳು? ನಮ್ಮೂರಿಗೆ, ನಮ್ಮ ಮನೆಯವರಿಗೆ, ನಮ್ಮನ್ನು ನಂಬ್ಕೊಂಡಿರೋರಿಗೆ ತೊಂದರೆ ಆಗ್ಬಾರ್ದಲ್ವ? ಅದಕ್ಕೆ
ಹಂಗಂತ ನಿನ್ನಿಂದ ನಮ್ಮ ಮನೆಗೆ ತೊಂದರೆ ಆಯ್ತೈತೆ ಅಂತಲ್ಲ ಕಣವ. ಈ ವಿಷಯ ಬರೀ ನನ್ನ ತಲೆಗೆ ಬಂದಿರ್ಬೋದು. ನನ್ನ ತಲೆಗೆ ಬಂದಿರೋ ವಿಷಯ ಊರವ್ರ ಬಾಯಿಗೆ ಬರೋದು ಎಷ್ಟೊತ್ತು ಬೇಕವ? ಈ ಹೆಣ್ಣಿನ ಜೀವನ ಅನ್ನೋದೇ ಹಿಂಗೆ ಕಣವ, ಸೀರೆ ಇದ್ದಂಗೆ. ಒಂದ್ಕಿಂತ ಮುಳ್ತಾಗಿ ಹರಿದೋಯ್ತು ಅಂದ್ರೆ ಅದು ಹರಿದೋಯ್ತದೆ. ಆಮ್ಯಾಕೆ ಚಿನ್ನದ ದಾರ ತಗೊಂಡು ಅದನ್ನ ಪೋಣಿಸಿದ್ರು ಆ ತ್ಯಾಪೆ ಸೀರೆನೇ ಆಗೋದು. ಸೀರೆ ಸರಿ ಹೋಯ್ತು ಅಂತ ಯಾರು ಹೇಳಕ್ಕಿಲ್ಲ. ನೋಡಕ್ಕೆ ಸಂಸ್ಕಾರ ಇರೋಂಥ ಮನೆಯಿಂದ ಬಂದಿರೋ ಹೆಣ್ಮಗಿ ತರ ಕಾಂತ್ಯ. ಅದಕ್ಕೆ ನಿಂಗೆ ಅರ್ಥ ಆಯ್ತದೆ ಅಂತ ನಾ ಹೇಳ್ತೀನಿ. ಯಾಕೋ ಏನೋ ಸರಿ ಬತ್ತಿಲ್ಲ ಕಣವ. ಅವತ್ತು ನಮ್ಮ ಸೀನಂದು ರಶ್ಮಿದು ಮದುವೆ ದಿವಸ ನೀ ಮಾದಪ್ಪನ ಮನೆಗೆ ಬಂದೆ. ನಾನು ಅವ್ರನ್ನ ಕರ್ಕ ಬರೋಷ್ಟರಲ್ಲಿ ನೀವು ಹೊಂಟೋದೆ. ಆದ್ರೆ ಇವತ್ತು ನೀನು ಲೀಲಕ್ಕನ ಜೊತೆ ನಡ್ಕತ್ತಿದ್ದ ಸಲಿಗೆ ನೋಡಿದ್ರೆ ನಂಗೆ ಅರ್ಥ ಆಯ್ತದೆ. ನೀನು ಆ ಮನೆಗೆ ಪದೇ ಪದೇ ಹೋಗಿ ಅಲ್ಲಿ ಸ್ನೇಹ ಬೆಳೆಸ್ಕತ್ತಿದ್ಯಾ. ಬೇಡ ಕಣವ, ಜನರ ಬಾಯಿಗೆ ನಾವು ಆಹಾರ ಆಗ್ಬಾರ್ದು. ಜನಕ್ಕೇನಾರೋ ಈ ವಿಷಯ ಗೊತ್ತಾದ್ರೆ ಏನೇನಲ್ಲೋ ಸಂಬಂಧ ಕಟ್ಟಿ ಮನ್ಸಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ಹಿಂಗೆಲ್ಲ ಆಗ್ಬಿಟ್ರೆ ನನ್ನ ತಂಗಿ ನೊಂದ್ಕೋತಾಳೆ. ನನ್ನ ತಂಗಿ ನೊಂದ್ಕೊಂಡ್ಬಿಟ್ರೆ ನನ್ನ ಕೈಲಿ ತಡಿಯಕ್ಕೆ ಹಾಕಿಲ್ಲ. ನನ್ನ ತಂಗಿ ರೀಸೆದಾಗೆ ಶಿವಣ ವಸಿರಾಂಗು ಅಂತ ಇಡೀ ಊರಿಗೆ ಗೊತ್ತೈತೆ. ತಿಳ್ಕೊಬೇಡ ಕಣವ. ನ್ಯಾಯವಾಗಿ ನೋಡಿದ್ರೆ ಈ ವಿಷಯನ ನಿಮ್ಮ ಅಪ್ಪಂತವನೇ ಮಾತಾಡ್ಬೇಕಿತ್ತು. ಆದ್ರೆ ಅಲ್ಲಿ ಗಂಟ ಕಾಯೋ ತಾಳ್ಮೆ ನಂಗಿಲ್ಲ. ಮಕ್ಕಳ ಒಮ್ಮೆ ಕಾಣೆ ಮಾಡಿ ಹೇಳ್ತೀನಿ, ನನ್ನ ತಂಗಿರ್ ಜೀವನದಾಗೆ ಒಂಚೂರು ಬದಲಾವಣೆ ಆಯ್ತು ಅಂತ ಹಿಡ್ಕ, ಅದರಿಂದ ಅವ್ರಿಗೆ ನೋವಾಯ್ತು ಅಂತ ಹಿಡ್ಕ, ನನ್ನ ಮನ್ಸನೇ ಆಗಿರಕ್ಕಿಲ್ಲ. ನನ್ನ ಮೇಲೆ ನಂಗೆ ಭಯ ಕಣವ. ಕೋಪದಾಗೆ ನಾನು ಏನ್ ಮಾಡ್ಬಿಡ್ತೀನಂತ ನಂಗೆ ಗೊತ್ತಾಗಿಲ್ಲ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ನನ್ನ ಬಾಮೈದ ನನ್ನ ತಂಗಿ ಗುಂಡಮ್ಮ ಇಬ್ರು ಸಂದಾಕ್ ಬದುಕಬೇಕು. ಅದಕ್ಕೆ ಏನ್ ಮಾಡ್ಬೇಕು ಆ ವ್ಯವಸ್ಥೆನ ನೀನ್ ಮಾಡ್ಬೇಕು.